ಮಕ್ಳಿಗೆ ಆಸ್ತಿ ಮಾಡೋದೆಲ್ಲ ಮುಖ್ಯ. ಅವ್ರಿಗೆ ಈ ಆರೋಗ್ಯ ಅಂತ ಒಂದು ಆಸ್ತಿ ಮಾಡಿದ್ರೆ ಅವಾಗ ನೀವು ಏನೇ ಬೇರೆ ಆಸ್ತಿ ಮಾಡಿದ್ರೂ ಅದು ಉಪಯೋಗಕ್ಕೆ ಬರುತ್ತೆ ಸರ್. ಹಂಗಾಗೇ ಖಂಡಿತ ಈ ಪದಾರ್ಥಗಳನ್ನ ಅವ್ರು ತಿನ್ನಬೇಕಾಗುತ್ತೆ ಸರ್. ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಅಲ್ಲಿ 100% ಸಾವಯವ ಅಂತ ಕೊಡೋಕ್ಕಾಗಲ್ಲ. ಮಾರ್ಕೆಟಿಂಗ್ ಮಾಡಿ ಜನನ ಕ್ಯೂ ನಿಲ್ಲಿಸಿದ್ರೆ ನಿಮ್ಗೆ ಆ ಪದಾರ್ಥ ಕೊಡೋಕ್ಕಾಗಬೇಕಲ್ಲ ಸರ್. ಹೆಚ್ಚು ವ್ಯಾಪಾರ ಆದಾಗ ಖಂಡಿತವಾಗ್ಲೂ ಪ್ರತಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇರುತ್ತೆ ಸರ್. ಸೊ ತಾವು ಹೇಳಿದ್ರಿ ಒಂದು ಆರೋಗ್ಯಕರವಾದ ಉತ್ಪನ್ನವನ್ನು ಕೊಡಲಿಕ್ಕೆ ಇಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ, R&D ಮಾಡಿದ್ದೀರಿ ಅಂತ. ಸೊ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಅಂತ, ಬಿಸ್ನೆಸ್ಸನ್ನು ಹೇಗೆ ಎಕ್ಸ್ಪಾನ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ? ಅದು ಸಾಧ್ಯ ಆದಷ್ಟು ನಮ್ಮಲ್ಲಿ ಈಗ ಪರವಾಗಿಲ್ಲ ಸರ್. ಈಗ ಆ ಲೆಕ್ಕಕ್ಕೆ ಹೋದರೆ ಜನಗಳಿಗೆ ಅವೇರ್ನೆಸ್ ಬಂದಿದೆ. ನಾವು ಕರೆಯೋದು ಬೇಡ, ಅವರೇ ಹುಡಿಕೊಂಡು ಬರ್ತಾರೆ. ನಾವು ಮಾರ್ಕೆಟಿಂಗ್ ಯಾವುದೂ ಮಾಡಲಿಲ್ಲ. ಉದ್ದೇಶ ಏನಂತಂದರೆ ಮಾರ್ಕೆಟಿಂಗ್ ಮಾಡಿ ಜನನ ಕ್ಯೂ ನಿಲ್ಲಿಸಿದ್ರೆ ನಿಮ್ಗೆ ಆ ಪದಾರ್ಥ ಕೊಡೋಕ್ಕಾಗಬೇಕಲ್ಲ ಸರ್. ಇಲ್ಲಿ ನಮ್ಮ ಈ ಇರೋ 700 ಸ್ಕ್ವೇರ್ ಫೀಟ್ ಒಳಗಡೆ ನಾವು ಏನು ಮ್ಯಾಕ್ಸಿಮಮ್ ಮಾಡ್ಬೋದು, ಬಂದವ್ರಿಗೆ ಆ ಪದಾರ್ಥನ ತಲುಪಿಸ್ಬೋದು. ಅವರು ಮೌತ್ ಟು ಮೌತ್ ಅವ್ರು ಹೇಳಿ 4 ಜನನ ಕರ್ಕೊಬರ್ತಾರೆ, ಮಾಡ್ತಾರೆ. ಅವ್ರಿಗೆ ಇಲ್ಲಿ ಗೊತ್ತಾದರೆ ನೆಕ್ಸ್ಟಿಂದ ಬೇರೆ ಬೇರೆ ಏರಿಯಾಗಳಲ್ಲಿ ಒಂದಷ್ಟನ್ನು ನಾವು ಬ್ರಾಂಚಸ್ಗಳು ಮಾಡಬೇಕು. ಅದಕ್ಕೆ ಒಳ್ಳೆ ಯಂಗ್ಸ್ಟರ್ಸ್ಗಳೆಲ್ಲ ಸಪೋರ್ಟ್ ಮಾಡಬೇಕು ನೆಕ್ಸ್ಟ್ ಎಲ್ಲ ಬಂದು ಅಂತ ಆ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೂ ಒಂದು ಚಿಕ್ಕದಲ್ಲಿ ಮನಸ್ಸಲ್ಲಿ ಚಿಕ್ಕದಾಗಿ ಒಂದು ಆಸೆ ಇದೆ. ಏನಂದರೆ ನಾವಷ್ಟೇ ಅಲ್ಲ, ಒಳ್ಳೇದು ಮಾಡಬೇಕು ಅಂತ ಮುಂದೆ ಬರೋರಿಗೆ ನಮ್ಮಿಂದ ಆಗಿದ್ದು ಖಂಡಿತ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆಲ್ಲ ಒಂದಷ್ಟು ಪ್ಲ್ಯಾನ್ ಕೊಡ್ತೀವಿ ಕೂಡ. ಈಗ ಜನಗಳಿಗೆ ಈ ಏರಿಯಾದಲ್ಲಿ ಈ ರೋಡಲ್ಲಿ ಇರೋರಿಗೆ ನಾವು ಈ ಒಳ್ಳೆ ಊಟ ಕೊಡ್ಬೋದು. ಪ್ರತಿಯೊಬ್ಬರಿಗೂ ಆಗಲ್ಲ, ನಮ್ಮಿಂದ ಒಬ್ಬರಿಂದನೇ ಆಗಲ್ಲ. ಅದಕ್ಕೆ ಮುಂದೆ ಬರೋರು ಎಲ್ರಿಗೂ ನಾವು ಸಪೋರ್ಟ್ ಮಾಡಿ ಆ ಪ್ಯಾಷನ್ ಇದ್ದರೆ ಮಾತ್ರ. ಕಮರ್ಷಿಯಲ್ ಆಗಿ ಏನಾದರೂ ಬಂದು ಇಲ್ಲ ನಾನು ಇದರಲ್ಲಿ ದುಡ್ಡು ಮಾಡಿಬಿಡ್ತೀನಿ, ನಾನೊಂದು ಬಿಸಿಬೇಳೆ ಬಾತ್ಗೆ 250 ರೂಪಾಯಿ ಇಟ್ಬಿಡ್ತೀನಿ, ಮನಿ ಮಿಂಟ್ ಮಾಡ್ಬೋದು, ದೊಡ್ಡವ್ರು ಬರ್ತಾರೆ, ಕ್ಲಾಸ್ ಪೀಪಲ್ಗೆ ಮಾತ್ರ, ಆ ಥರ ಇದ್ದರೆ ಖಂಡಿತ ಅವ್ರು ಅಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ ಸರ್. ಆ ಥರ. ಸೊ ಸರ್, ಈಗ ತಮಗೆ ಈ ಒಂದು ಪ್ರೆಸೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ ಮಿಲೆಟ್ ಬಿಸ್ನೆಸ್ ಅಥವಾ ಸಿರಿಧಾನ್ಯಗಳ ಬಿಸ್ನೆಸ್ ಪ್ರಾಫಿಟೇಬಲ್ ಅಂತ ಅನಿಸುತ್ತಾ ಇಲ್ವಾ? ಸರ್, ಪ್ರಾಫಿಟೇಬಲ್ ಆಗುತ್ತೆ, ಆದರೆ ವಾಲ್ಯೂಮ್ ಹೋದರೆ ಮಾತ್ರ ಆಗುತ್ತೆ. ಅಂದರೆ ಹೆಚ್ಚು ವ್ಯಾಪಾರ ಆದಾಗ ಖಂಡಿತವಾಗ್ಲೂ ಪ್ರತಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇರುತ್ತೆ ಸರ್. ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾವಿಲ್ಲಿ ಬಿಸಿಬೇಳೆ ಬಾತಿಗೆ ಅಥವಾ ದೋಸೆಗೆ 150, 200 ರೂಪಾಯಿ, 300 ರೂಪಾಯಿ ಇಟ್ಟರೆ ಖಂಡಿತ ಪ್ರಾಫಿಟಬಲಲ್ಲಿ ಇರ್ತೀವಿ. ಸೊ ನಾವಿಲ್ಲಿ ಕೇವಲ ಒಂದು 89 ರೂಪಾಯಿ, 90 ರೂಪಾಯಿ ಈ ಥರ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಸಮ. ಆ 90 ರೂಪಾಯಿನೂ ಜಾಸ್ತಿ ಅಂತ ಅನಿಸುತ್ತೆ ಕಾಮನ್ ಪೀಪಲ್ಗೆ ಇಲ್ಲಿ ಬಂದಾಗ. ಏನಕ್ಕೆ ಅಂತಂದರೆ ಅವ್ರು 40 ರೂಪಾಯಿ, 50 ರೂಪಾಯಿ ಕೊಟ್ಟು ದೋಸೆ ತಿಂದಿರ್ತಾರೆ. ಇಲ್ಲಿ 90 ರೂಪಾಯಿ ದೋಸೆ ಅನ್ನುವಾಗ ಅವ್ರಿಗೆ 90 ರೂಪಾಯಿನ ಅಂತಾರೆ. ಬಟ್ ಅಕ್ಕಿ 30 ರಿಂದ 40 ರೂಪಾಯಿಗೂ ಅಕ್ಕಿ ಸಿಗುತ್ತೆ. ಅಕ್ಕಿ ಹಿಟ್ಟಲ್ಲಿ ಮಾಡೋ ದೋಸೆನೇ ಬೇರೆ. ಇದು 1 kg ಮಿಲೆಟ್ ಬೇಕು ಅಂದರೆ 150 ರಿಂದ 200 ರೂಪಾಯಿ ಇಲ್ದೇ ಮಿಲೆಟ್ ಬರಲ್ಲ ಸರ್. ಓಕೆ, ಇದೇ ವ್ಯತ್ಯಾಸ. ಅಂದರೆ ತಾವೀಗ ಮಾರ್ಜಿನ್ ಇಟ್ಕೊಂಡೇ ಮಾರಾಟ ಮಾಡ್ತಾ ಇದ್ದೀರಾ ಇಲ್ವಾ, ಹೇಗೆ? ಮಾರ್ಜಿನ್ ಇರುತ್ತೆ, ಬಟ್ ಅಲ್ಲಿದ್ದಲ್ಲಿಗೆ ಸಮ. ವಾಲ್ಯೂಮ್ ಇದ್ದಾಗ ಖಂಡಿತ ಡೆಫಿನೆಟ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ವಾಲ್ಯೂಮ್ ಇಲ್ಲದೆ ಇರುವಾಗ, ಈಗ ನಾವು ನಿಮ್ಗೆ ಹೇಳಿದೆ ನಾನು, ಎಷ್ಟೋ ಸರಿ ನಾವು ಇದನ್ನು ಮಾಡಿದ್ದೀವಿ. ಜಾಸ್ತಿ ಮಾರಾಟ ಮಾಡಿರೋದಕ್ಕಿಂತ ಸರ್, ಸತ್ಯ ಹೇಳ್ಬೇಕಂದ್ರೆ ನಾವು ಹೊರಗಡೆ ಹಾಕಿರೋದೇ ಜಾಸ್ತಿ ಇದೆ. ಕರೆಕ್ಟ್. ಅಂದರೆ R&D ಮಾಡೋ ಟೈಮಲ್ಲೂ ಆ್ಯಂಡ್ ಇಲ್ಲಿಗೆ ಬಂದ ಮೇಲೂ ಕೂಡ ಸರ್ 1 ವರ್ಷ ಕೂಡ ಹೊರಗಡೆ ಆಗ್ತಾ ಇರೋದಿದೆ. ಓಕೆ, ಅಂದರೆ R&D ಒಂದು ನಿರಂತರ ಪ್ರಕ್ರಿಯೆ ಅಂತ ತಾವು ಹೇಳ್ತೀರಾಗಿದ್ರೆ? ನಿರಂತರ ಪ್ರಕ್ರಿಯೆನೇ, ಹೊಸದು ಮಾಡ್ತಾನೆ ಇರ್ತೀವಿ. ನಿಮ್ಗೆ ಇನ್ನೂ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದರೆ, ಈಗ ಎಲ್ಲ ಮಕ್ಕಳು ಈಗಿನ ಜನ್ರೇಷನ್ ಅವರು ಎಲ್ಲರೂ ಜಾಸ್ತಿ ಇಷ್ಟಪಡ್ತಾ ಇರೋದು ಏನು ಸರ್? ಏನು ಇಷ್ಟಪಡ್ತಾರೆ? ಪಿಜ್ಜಾ. ಅದು ಮೈದಾದಲ್ಲಿ ಮತ್ತು ಗೋಧಿ, ಮೈದಾ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದು ಆರೋಗ್ಯಕ್ಕೆ ತುಂಬ ಹಾಳು ಅಂತಂದರೆ ಮೈದಾ ಸರ್. ಅದರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಟಾಸ್ಕ್ ಆಗಿ ತೊಗೊಂಡು ನಾವು ಪಿಜ್ಜಾನೇ ಮಿಲೆಟಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಲ್ರೆಡಿ ಮಾಡಿದ್ದೀವಿ, ಇಂಟ್ರೊಡ್ಯೂಸ್ ಮಾಡಬೇಕು ಸರ್. ಅದು ಇಷ್ಟು ಜಾಗದಲ್ಲಿ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಬರೋ ಬ್ರಾಂಚಿಂದ ಮಾಡ್ತೀವಿ. ಬಟ್ ಅವ್ರಿಗೆ ಮಿಲೆಟ್ ಪಿಜ್ಜಾ ಬೇಸನ್ನು ಕೊಡ್ತೀವಿ. ಅವರು ಡೆಫಿನೆಟ್ಲಿ ಅದರಲ್ಲಿ ಮನೆಯಲ್ಲೇ ಒಳ್ಳೆ ಟೇಸ್ಟಿಯಾಗಿ ಓವನಲ್ಲಿ ಇಟ್ಕೊಂಡು ಪಿಜ್ಜಾ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು. ಇದಕ್ಕೂ ಒಂದು ಅವಕಾಶ ನಾವು ಮಾಡ್ತಾ ಇದ್ದೀವಿ ಸರ್. ನೀವು ಹೇಳ್ದಂಗೆ ನಿರಂತರವಾಗಿ R&D ಇದ್ದೇ ಇರುತ್ತೆ ಸರ್. ಅಂದರೆ ಈಗ ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಕೂಡ ಇನ್ನೂ ಹಾಗಿದ್ರೆ ಇನ್ನೂ ಹಾನಿಕಾರಕವಾದಂತಹ ಒಂದು ಪಿಜ್ಜಾಗಿಂತ ಆರೋಗ್ಯಕರವಾದಂತಹ ಸಿರಿಧಾನ್ಯಗಳೇ ತಯಾರಿಸೋ ಒಂದು ಪಿಜ್ಜಾ ಕೂಡ ಇಲ್ಲಿಂದ ಸಿಗುತ್ತೆ. ಗ್ಯಾರಂಟಿ ಸಿಗುತ್ತೆ ಸರ್. ಆಲ್ರೆಡಿ ರೆಡಿ ಇದ್ದೀವಿ ಸರ್. ಸ್ಪೇಸ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್. ಸರ್, ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಇರುತ್ತೆ. ಇಂಥ ಒಂದು ಆರ್ಗ್ಯಾನಿಕ್ ವರ್ಲ್ಡ್ ಥರದ ಒಂದು ಅಂಗಡಿಯನ್ನು, ಶಾಪನ್ನು ಮಾಡಬೇಕಿದ್ರೆ ಲೈಸೆನ್ಸ್ ಏನೆಲ್ಲ ಬೇಕಾಗುತ್ತೆ, ಕಾನೂನು ಪ್ರಕ್ರಿಯೆ ಏನೆಲ್ಲ ಹೇಳುತ್ತೆ ಅಂತ? ಖಂಡಿತ ಸರ್. ನಾವು ಎಷ್ಟೇ ಒಳ್ಳೆತನ ಇಟ್ಟು ಏನೇ ಮಾಡಿದ್ರು, ಪ್ರಾಮಾಣಿಕವಾಗಿ ಏನೇ ಮಾಡಿದ್ರು, ಪ್ರಮಾಣ ಪತ್ರ ಅಂತ ಒಂದು ಬೇಕೇ ಬೇಕು. ಯಾಕೆಂದರೆ ನಾವು ಮಾಡುವಾಗ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ, ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ.
ಅದು ಗೌರ್ಮೆಂಟ್ ಅದರದ್ದೇ ಆದ ಜವಾಬ್ದಾರಿ. ಈಗ ಜನಗಳಿಗೆ ನೀನೇನೋ ತಂದು ತಿನ್ನಿಸ್ಬಿಟ್ಟು ಮಾರ್ಕೆಟಲ್ಲಿ ತಂದು ತೊಂದರೆ ಮಾಡಿದ್ರೆ ಅವ್ರಿಗೆ ಅದು ಬೇಕೇ ಲೆಕ್ಕ ಇರಬೇಕು ಸರ್. ಸೊ ಹಂಗಾಗಿ ಆ ಪ್ರಮಾಣ ಪತ್ರಗಳನ್ನ ನಾವು ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಅಂತಲೇ ಗೌರ್ಮೆಂಟ್ ಲ್ಯಾಬ್ ಟೆಸ್ಟಿಂಗ್ ಇರುತ್ತೆ, ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಕು, FSSAI ಸರ್ಟಿಫಿಕೇಟ್ ಬೇಕು, ಅದು ಫುಡ್ ಲೈಸೆನ್ಸ್ ಅಂತ ಬೇಕಾಗುತ್ತೆ ಸರ್. ಟ್ರೇಡ್ ಲೈಸೆನ್ಸ್ BBMP ಅವ್ರ ಕಡೆಯಿಂದ ಟ್ರೇಡ್ ಲೈಸೆನ್ಸ್ ತೊಗೊಬೇಕಾಗತ್ತೆ. ಆಮೇಲೆ ತೂಕ ಮಾಡೋ ಮಿಷನ್ದು ಅದ್ರದ್ದು ವೇಯಿಂಗ್ ಮಿಷನ್ದು ಲೈಸೆನ್ಸ್ ಬೇಕಾಗುತ್ತೆ. ಹಲವಾರು ಈ ಥರ ಬೇಕಾದಷ್ಟು ಲೈಸೆನ್ಸ್ಗಳು ತುಂಬ ಬೇಕಾಗುತ್ತೆ ಸರ್. ಲೈಸೆನ್ಸ್ಗಳು ಇಟ್ಕೊಂಡೇ ಮಾಡಬೇಕಾಗತ್ತೆ ಸರ್. ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಇದು ಆರ್ಗಾನಿಕ್ ಸಾವಯವ ಪ್ರಾಡಕ್ಟ್ ಅಂತ ನಿಮಗೆ ಹೇಗೆ ಗ್ಯಾರಂಟಿ ಆಗುತ್ತೆ ಅಂತ ಒಂದು, ಇನ್ನೊಂದು ಕಸ್ಟಮರ್ಗೆ ಇಲ್ಲಿ ಬಂದು ತಗೊಂಡು ಹೋಗೋರಿಗೆ ಇದು ಪಕ್ಕಾ ಸಾವಯವ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಸರ್. ಇಲ್ಲಿ ವಿಷಯ ಅಂತಂದರೆ, ಈ ಆರ್ಗ್ಯಾನಿಕ್ ಸಾವಯವ ವಸ್ತುಗಳು ಅಂತಂದರೆ ಗೊಬ್ಬರ ಹಾಕ್ಬಾರ್ದು, ಕೆಮಿಕಲ್ ಸ್ಪ್ರೇ ಹೊಡೆದಿರಬಾರ್ದು, ಈ ಥರ ಎಲ್ಲ. ಒಂದಷ್ಟು ಪ್ರಾಡಕ್ಟಲ್ಲಿ ಏನೇ ಆದ್ರೂ ಮ್ಯಾಕ್ಸಿಮಮ್ ಸ್ಪ್ರೇ ಮಾಡಿರ್ತಾರೆ, ಗೊಬ್ಬರ ಹಾಕಿರ್ತಾರೆ. ಆರ್ಗ್ಯಾನಿಕ್ ಅಂತ ಹೆಸರು ಹೇಳ್ಕೊಂಡು ಮಾಡೋ ಥರ ಎಷ್ಟೋ ಇರ್ಬೋದು. ನನಗೆ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಸರ್. ಬಟ್ ಮಾರ್ಕೆಟಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಅದೇ ಇರುತ್ತೆ. ಬಟ್ ಅದಕ್ಕೇ ಸರ್ ನಮ್ಮಲ್ಲಿ ಈ ಥರ ಪ್ರಶ್ನೆ ಬರುತ್ತೆ ಅಂತಲೇ, ನಿಮ್ಮ ಪ್ರಾವಿಷನ್ ಸ್ಟೋರಲ್ಲಿ ಸಿಗೋ ಥರ ಪ್ರಾಡಕ್ಟ್ ನಾವು ಯಾವುದೂ ಇಟ್ಟಿಲ್ಲ ಸರ್. ಹಸು ಸಾಕಿದ್ದೀವಿ, ನಾವೇ ಹಸು ಸಾಕಿದ್ದೀವಿ, ಹಾಲು ಕರಿತೀವಿ, ಎಪ್ಪಾಕ್ತೀವಿ, ಮೊಸರು ಮಾಡ್ತೀವಿ, ಮಜ್ಜಿಗೆ ಕಡಿತೀವಿ, ಸೌದೆ ಒಲೆಯಲ್ಲಿ ಇಟ್ಬಿಟ್ಟು ಕೆಂಡದಲ್ಲಿ ತುಪ್ಪ ಮಾಡಿ ಇಲ್ಲಿ ತರ್ತೀವಿ. ರೂಟ್ ನಮ್ಮ ಕೈಲಿದೆ. ಇನ್ನು ನಮ್ಮದು ಚಿಕ್ಕಮಂಗ್ಳೂರು, ಕೊಡಗಲ್ಲಿ ನಮ್ಮ ತೋಟ ಇದೆ. ಸೊ ಅಲ್ಲಿ ಕಾಡಲ್ಲಿ ಕಟ್ಟಿರೋಂಥ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಾರೆ ಒಂದಷ್ಟು ಜನ. ಅವರೆಲ್ಲರೂ ಕಾಡಲ್ಲಿ ಹೋದಾಗ ಮೇಲ್ಗಡೆ ಆ ಪೊಟ್ರೆನಲ್ಲೆಲ್ಲ ಜೇನನ್ನು ತೆಗೆದಿರ್ತಾರೆ. ಅವ್ರಿಗೆ ತುಂಬ ನ್ಯಾಕ್ ಇರುತ್ತೆ, ಚೆನ್ನಾಗಿ ಹಂಟರ್ಸ್ ಇದ್ದಾರೆ, ಹನಿ ಹಂಟರ್ಸ್ ಅಂತ. ಅವ್ರುಗಳು ಒಂದಷ್ಟನ್ನು ಹಂಟ್ ಮಾಡಿ ಅದನ್ನು ಶೇಖರಣೆ ಮಾಡ್ತಾರೆ. ಆ ಹನಿನ ಮಾತ್ರ ನಾವಿಲ್ಲಿ ವ್ಯಾಪಾರ ಮಾಡ್ತೀವಿ. ನಮ್ಮದೇ ಆದ ಗಾಣ ಇದೆ, ಹಂಗಾಗಿ ಆ ಗಾಣದಲ್ಲಿ ಎಣ್ಣೆನ ಇದು ಮಾಡ್ತೀವಿ. ಇಲ್ಲ ಮಿಲೆಟನ್ನು ನಾವು ಪ್ರೊಕ್ಯೂರ್ ಮಾಡಿ, ರೈತರಿಂದ ಪ್ರೊಕ್ಯೂರ್ ಮಾಡಿ ಅಲ್ಲಿಂದ ಇಲ್ಲಿಗೆ ತರಿಸಿ ನಾವು ಒಳ್ಳೆ ಗ್ರೇಡಿಂಗ್ ಮಾಡಿಸಿ ನೀಟಾಗಿ ಅದೊಂದು 5 crores ಆಗುತ್ತೆ. ಮಿಷನ್ ಚಿಕ್ಕಮಂಗ್ಳೂರಲ್ಲಿದೆ, ನಮ್ಮ ಸ್ನೇಹಿತರದ್ದು. ಅದು ಅದರಲ್ಲಿ ಗ್ರೇಡಿಂಗ್ ಆದ ನಂತರ ಇಲ್ಲಿ ಬಂದು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲೇ ಎಲ್ಲ ಪ್ರತಿಯೊಂದನ್ನು ಎಲ್ಲ ಇನೋಸ್ ಪ್ರೊಡಕ್ಷನ್ ನಡೆಯುತ್ತೆ. ರೂಟ್ ನಮ್ಮ ಕೈಲಿರೋದು ಮಾತ್ರನೇ ನಾವು ಮಾಡಿದ್ದೀವಿ ಸರ್. ಹಂಗಾಗಿ 100% ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ಸರ್. ಬೇರೆದೆಲ್ಲ ನಮ್ಮಲ್ಲಿ ಇಲ್ಲ ಸರ್. ಈಗ ಸೊಪ್ಪು ತರಕಾರಿ ಎಲ್ಲ ನಾವು ಮಾರ್ತಾ ಇಲ್ಲ, ಹಣ್ಣು ಹಂಪಲು ಮಾರ್ತಾ ಇಲ್ಲ. ಯಾಕಂತಂದ್ರೆ ಏನೇ ಹೇಳಿದ್ರು ಆರ್ಗ್ಯಾನಿಕ್ ಅನ್ನುವಾಗ ನಮ್ಮ ತೋಟ, ನಮ್ಮ ಇದಕ್ಕೆ ಮಾತ್ರ ನಾವು ಗೊಬ್ಬರ ಸ್ಪ್ರೇ ಹಾಕದೇ ಇದ್ರೆ ಸಾಕಾಗಲ್ಲ ಸರ್. ಸುತ್ತ ಕಂಪ್ಲೀಟಾಗಿ 10 ಎಕರೆ, 10 ಎಕರೆಗೆ ಆ ಥರನೇ ಬೆಳೆದಿದ್ರೆ ಮಾತ್ರ ಅದು ಆರ್ಗ್ಯಾನಿಕ್ ಆಗುತ್ತೆ ಸರ್. ನಮ್ಮ ಬೇಲಿ ಒಳಗಡೆ ಬೆಳೆದಿರೋದು ಆರ್ಗ್ಯಾನಿಕ್, ಪಕ್ಕದಲ್ಲಿ ನಮ್ದು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಗೊಬ್ಬರ ಹಾಕಿದ್ರೆ ನಮ್ಮ ಗಂಟ ಬಂದಿರುತ್ತೆ ಸರ್. ಅದೇ ಸರ್. ಈಗ ನೀವು ನಿಮ್ಮದಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದ್ದೀರಿ. ಈಗ ಅದು ಇಲ್ಲದೇ ಇರೋರಿಗೆ ಏನಾದರೂ ಸರ್ಟಿಫೈಡ್ ಸಿಸ್ಟಮ್ ಏನಾದರೂ ಇದೆಯಾ? ಸ್ಕೋಪ್ ಸರ್ಟಿಫಿಕೇಟ್ ಅಂತೆಲ್ಲ ಬರುತ್ತೆ ಆ್ಯಕ್ಚುಲಿ. ಅದನ್ನು ರೈತರದ್ದು ಸಂಘಗಳು ಬೇಕಾದಷ್ಟಿದೆ ಸರ್. ಈಗ ಮಾಡಿದ್ದಾರೆ ಸರ್. ನಾವು ಒಬ್ಬರೇ ಅಲ್ಲ, ತುಂಬ ಜನ ಬೇರೆಯವರು ತರಕಾರಿ ರೂಪದಲ್ಲಿ, ಹಣ್ಣಿನ ರೂಪದಲ್ಲಿ, ಮತ್ತು ಕೆಲವು ಧಾನ್ಯಗಳ ರೂಪದಲ್ಲೆಲ್ಲ ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳಾಗಿ ಬೆಳೆದಿದೆ ಸರ್. ಇವತ್ತಿಗೂ ಅದು ಹೆಸರು ನಾವು ಪ್ರಸ್ತಾಪ ಮಾಡಬಾರ್ದು, ಬಟ್ ಜನಗಳಿಗೆ ಗೊತ್ತಿದೆ. ಯಾರೇ ಒಂದು ಮಿಲೆಟ್ ಅಂತ ಹೊಡೆಯುವಾಗ, ಆರ್ಗ್ಯಾನಿಕ್ ಅಂತ ಹೊಡೆಯುವಾಗ ಅವ್ರದ್ದೇ ಆದ ಶ್ರಮದಿಂದ ಅವ್ರು ಬೆಳೆದು ಬಂದಿದ್ದಾರೆ ಸರ್, ಕಷ್ಟಪಟ್ಟು ಮಾಡಿದ್ದಾರೆ ಸರ್. ಸರ್, ಈಗ ಯಾವುದೇ ಬಿಸ್ನೆಸ್ ಅಂದಾಗ ಅಲ್ಲೊಂದು ಮಾರ್ಜಿನ್ ಪ್ರಶ್ನೆ ಬರುತ್ತೆ, ಎಷ್ಟು ಲಾಭ ಇದರಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಈ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು ಅಂದರೆ ಅಲ್ಲೊಂದು ಸೋಷಿಯಲ್ ಕನ್ಸರ್ನ್ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಸಾವಯವ ಉತ್ಪನ್ನಗಳ ಒಂದು ಶಾಪನ್ನು ಮಾಡಬೇಕು, ಇದರಲ್ಲಿ ಬಿಸ್ನೆಸ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಕೂಡ ಮಾಡಬೇಕು, ಜೊತೆಗೆ ಅರ್ನಿಂಗ್ ಕೂಡ ಮಾಡಬೇಕು ಅಂತ ಮುಂದೆ ಬರೋ ಉತ್ಸಾಹಿಗಳಿಗೆ ನಿಮ್ಮ ಒಂದು ಸಜೆಷನ್ಸ್ ಏನು ಅಂತ ಹೇಳ್ತೀರಾ ಅಂತ? ಸರ್, ಮೊದಲನೇದಾಗಿ ನನ್ನ ಸಜೆಷನ್ ಏನಂತಂದರೆ, ಸೋಷಿಯಲ್ ಕನ್ಸರ್ನ್ ಅಂತಂದ್ರಲ್ಲ, ಮೊದಲು ಅದಿರ್ಬೇಕು ಸರ್. ನಾನು ಅದರಿಂದನೇ ಮುಂದುವರೆದು ನಾನು ಅದರಲ್ಲೇ ಸರ್ವೈವ್ ಆಗ್ತೀನಿ, ನಾನು ಅದರಲ್ಲಿ ಮನಿ ಮಿಂಟ್ ಮಾಡ್ತೀನಿ ಅಂತ ಬರೋರಿಗೆ ಇದಾಗಲ್ಲ ಸರ್. ಲೈಕ್ ಹೆಂಗೆ ಅಂತಂದರೆ, ಸಿನಿಮಾ ಮಾಡೋರಿಗೆ ಸಿನಿಮಾ ಮಾಡಬೇಕು ಅಂತೇಳಿ ನಾನು ಅದರಲ್ಲೇ ಬದುಕ್ತೀನಿ ಅಂತಂದರೆ ಆಗಲ್ಲ ಸರ್. ಅದು ಪ್ಯಾಷನ್ ಸರ್. ಅಂದರೆ ಇಮಿಡಿಯೇಟ್ ಪ್ರಾಫಿಟ್ ಬರಲ್ಲ ಅಂತ ಹೇಳ್ತೀನಿ, ಅದಕ್ಕೆ ಕಾಯಬೇಕಾಗುತ್ತೆ ಅಂತ ಹೇಳ್ತಾರೆ ಸರ್. ಈಗ ನಮಗೆಲ್ಲ ಯಾರ್ದು ಸಪೋರ್ಟ್ ಇರಲಿಲ್ಲ. ನಾವು ಇಂಡಿವಿಜುವಲ್ ಆಗಿ ಬಂದು ನಾವೇ R&D ಎಲ್ಲ ಮಾಡಿದ್ವಿ. ಈಗ ನಮ್ಮಂಥವ್ರ ಸಪೋರ್ಟ್ ಇರುತ್ತೆ, ನೆಕ್ಸ್ಟ್ ಬರೋರಿಗೆ ನಮ್ಮಂಥವ್ರ ಸಪೋರ್ಟ್ ಇರುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ನ ಅವ್ರನ್ನ ಹತ್ರ ಶೇರ್ ಮಾಡ್ತೀವಿ, ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನೋದು ಹೇಳ್ಕೊಡೋದಿರುತ್ತೆ. ಆಗ ಅವರು ಅಷ್ಟು ಸ್ಪೆಂಡ್ ಮಾಡೋ ಥರ ಪರಿಸ್ಥಿತಿ ಇರಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ಒಂದು ವ್ಯವಸ್ಥೆನೂ ಅವ್ರಿಗಾಗುತ್ತೆ ಸರ್. ಒಂದು ಅಕಾಡೆಮಿ ಥರನೇ ಆಗುತ್ತೆ ಅವ್ರಿಗೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದ್ರೆ ಪ್ರಾಫಿಟ್ ಇದೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಎಲ್ಲಿ ಮಾಡ್ತಾರೆ, ಅವ್ರ ಮಳಿಗೆ ಖರ್ಚೇನು, ಅವ್ರು ಎಷ್ಟು ಜನನ ಕೆಲಸಕ್ಕೆ ಇಟ್ಕೊತಾರೆ, ಅವ್ರು ಯಾವ ರೀತಿ ಪ್ಯಾಕೇಜಿಂಗ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಪ್ರಾಫಿಟ್ ಅಂತೂ ಇದೆ, ಲಾಂಗ್ ಟರ್ಮಲ್ಲಿ ಇದೆ ಸರ್. ಮತ್ತು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇದ್ರೊಳಗಡೆ ಬಂದಾಗ ಅವ್ರು ಇದನ್ನೇ ನಂಬ್ಕೊಂಡು ಬರೋಕ್ಕಾಗಲ್ಲ. ಒಳ್ಳೇದು ಮಾಡ್ತಾ ಅವ್ರಿಗೂ ಒಳ್ಳೇದಾಗುತ್ತೆ ಸರ್. ಖಂಡಿತ ಜನರು ಕೈ ಹಿಡಿತಾರೆ. ಒಳ್ಳೇದಕ್ಕೆ ಸ್ವಲ್ಪ ತಡ ಆಗುತ್ತೆ ಸರ್, ಗೊತ್ತಲ್ಲ ನಿಮಗೆ, ಒಳ್ಳೇದು ಸ್ವಲ್ಪ ತಡ ಆಗುತ್ತೆ. ಕರೆಕ್ಟ್. ಮತ್ತು ಇನ್ನೊಂದರೆ ಖಂಡಿತವಾಗಿ ಈಗ ಏನಂದರೆ ಹೆಲ್ತ್ ಕಾನ್ಷಿಯಸ್ಸು ತುಂಬ ಬರ್ತಾ ಇದೆ.
ಎಲ್ಲರೂ ಕೂಡ ಆರೋಗ್ಯ ಮುಖ್ಯ ಅಂತ, ಅದಕ್ಕೋಸ್ಕರ ಸಾವಯವ ಪ್ರಾಡಕ್ಟ್ ಬೇಕು ಅಂತ ಬಯಸುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಫೇಸ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತಾ, ಹೇಗೆ ಪೊಟೆನ್ಷಿಯಲ್ ಏನು ಅಂತ ಹೇಳ್ತೀರಾ ಅಂತ? ಸರ್, ಸಾವಯವ ಬಿಸ್ನೆಸ್ ಅಂದರೆ ಕಂಪ್ಲೀಟಾಗಿ 100% ಸಾವಯವ ಬಿಸ್ನೆಸ್ಸೇ ಕಂಪ್ಲೀಟಾಗಿ ಆಗಲ್ಲ ಸರ್. ಅದು ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಅಲ್ಲಿ 100% ಸಾವಯವ ಅಂತ ಕೊಡೋಕ್ಕಾಗಲ್ಲ. ಅವರು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸಾವಯವ 100% ಇಲ್ಲ ಅಂತಂದ್ರೆ ಯಾಕೆ ಮಾಡ್ತೀರಾ ಅಂತಂದರೆ, ಹಂಗಾರೆ 0%ಅಲ್ಲಿ ಮಾಡೋದೇ ಬೇಡ ಅಂತ ಎಲ್ಲರೂ ಹಿಂದೆ ಹೋದರೆ ಅಟ್ಲೀಸ್ಟ್ 50% ಆದರೂ ಕೊಡೋದು ತಪ್ಪೋಗ್ಬಿಡುತ್ತಲ್ಲ ಸರ್. ಈಗ ಸಾವಯವ ಅಂತಂದರೆ, ಈಗ ತುಪ್ಪ, ಹಸುನ ಸಾಕಬೇಕು, ಅದನ್ನು ಒಳ್ಳೆ ರೀತಿ ಆಹಾರ ಕೊಡಬೇಕು, ನಾವು ಬೆಳೆದಿದ್ದು ಜೋಳದ ಕಡ್ಡಿ ಅದು ಇದನ್ನೆಲ್ಲ ಸ್ಟೋರ್ ಮಾಡಿ ಕೊಡಬೇಕು, ಅದು ಕೂಡ ಹಾಲು ಪವಿತ್ರವಾಗಿರ್ತದೆ, ಅದರಲ್ಲಿ ತುಪ್ಪ ಮಾಡ್ತೀವಿ, ಅದು ಆರ್ಗ್ಯಾನಿಕ್ ಆಗೇ ಇರುತ್ತೆ. ಲೈಕ್ ಆ ಥರ ಏನಾದರೂ ಒಂದು ಎಫರ್ಟ್ ಹಾಕಿ, ಮತ್ತು ಗಾಣದೆಣ್ಣೆ ಅದು ನಾವು ಬೆಳೆದಿರೋ ರೀತಿ ಯಾವ ಥರ ಕೆಮಿಕಲ್ ಗೊಬ್ಬರಗಳನ್ನು ಜಾಸ್ತಿ ಹಾಕ್ದೇನೆ, ಸಿಂಪಡಿಸ್ದೇನೆ, ಅದನ್ನು ನೀಟಾಗಿ ಅದನ್ನು ಗ್ರೇಡಿಂಗ್ ಮಾಡಿ ಒಳ್ಳೆ ಪದಾರ್ಥಗಳನ್ನ ಇಟ್ಟು ಎಣ್ಣೆ ಮಾಡಿ ಅದನ್ನು ಬೇರೆ ಏನೂ ಮಿಕ್ಸಿಂಗ್ ಮಾಡ್ದೇನೆ ಆ ಪ್ರೊಸೀಜರ್ನ ನೀಟಾಗಿ ಮಾಡಿ, ಫಿಲ್ಟರ್ಡ್, ಡಬಲ್ ಫಿಲ್ಟರ್ಡ್, ಸಿಂಗಲ್ ಫಿಲ್ಟರ್ಡ್ ಇದೆಲ್ಲ ಇರುತ್ತೆ ಸರ್. ಹೇಳ್ತಾ ಹೋದರೆ ಮುಗಿಯೋಕ್ಕಾಗಲ್ಲ, ಅಷ್ಟು ಟೈಮ್ ಇರುತ್ತೆ. ಇದ್ರ ಉದ್ದೇಶವಾಗಿ ತುಂಬ ಹೇಳ್ಬೇಕಾಗತ್ತೆ. ಆ ಥರ ಮಾಡೋಕ್ಕೆ ನ್ಯಾಚುರಲ್ ಅಂತ ಹೇಳ್ಬೋದು ಸರ್. ಇದನ್ನು ಸಾವಯವನೂ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ ಸರ್, ಪ್ಯೂರ್ ಆಗಿರುತ್ತೆ ಸರ್. ಇದನ್ನು ಮೂರನ್ನೂ ಅಳವಡಿಸ್ಕೊಂಡಿರುತ್ತೆ ಸರ್. 100% ಸಾವಯವ ಮಾತ್ರನೇ ಅಂತ ನಿಜವಾಗ್ಲೂ ತುಂಬ ಕಷ್ಟ ಇದೆ ಸರ್. ಸರ್, ಹಾಗಿದ್ರೆ ಈಗ ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೆ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಖರ್ಚು ಮಾಡಿದರೆ ಅವರ ತಿಂಗಳಿನ ಒಂದು ಆಹಾರದ ತಿಂಡಿ ತೀರ್ಥಗಳ ಒಂದು ಖರ್ಚಾಗುತ್ತೆ. ಸೊ ಹಾಗಿರುವಾಗ ಮತ್ತೂ ಒಂದು 2,000-3,000 ಎಕ್ಸ್ಟ್ರಾ ಖರ್ಚು ಮಾಡಿ ಯಾಕೆ ಈ ಸಾವಯವ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳ್ತೀರಾ ಅಂತ? ಸರ್, ನೀವು ಒಳ್ಳೆ ಪ್ರಶ್ನೆ ಇದೆ ನಿಮಗೆ, ಯಾಕೆಂದರೆ ಜನಕ್ಕೆ ಇದು ಗೊತ್ತಾಗಲೇಬೇಕು ಸರ್. ಪ್ರತಿಯೊಬ್ಬರು ವರ್ಕ್ ಮಾಡೋರು, ಒಂದು ಮಿಡಲ್ ಕ್ಲಾಸಿಂದ, ಒಂದು ಲೋ ಕ್ಲಾಸಿಂದ, ಮಿಡಲ್ ಕ್ಲಾಸಿಂದ, ಹೈ ಕ್ಲಾಸಿಂದ ಎಲ್ಲರವರೆಗೂ ತನ್ನ ಕುಟುಂಬ ಚೆನ್ನಾಗಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ನೆಕ್ಸ್ಟ್ ಅವರು ಚೆನ್ನಾಗಿರಬೇಕು, ಸೊಸೈಟಿನಲ್ಲಿ ಒಳ್ಳೆ ಡಿಗ್ನಿಫೈಡ್ ಆಗಿರಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಆಟೋ ಡ್ರೈವರವರಿಂದ ಹಿಡಿದು ಒಂದು ತರಕಾರಿ ಮಾರೋರ ಸಮೇತ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇರ್ತಾರೆ. ಇಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಅಂತ ಕೇಳಿರ್ತೀರ ಸರ್. ಅಂದರೆ ಹೊಟ್ಟೆ ಬಟ್ಟೆ ಕಟ್ಟಿ ಅಂದ್ರೇನು? ಆದಷ್ಟು ಕಡಿಮೆ ವಸ್ತುಗಳನ್ನ ಕಡಿಮೆಯಲ್ಲಿ ಸಿಗೋವಂಥದ್ದು, ಸೊಸೈಟಿನಲ್ಲಿ ಸಿಗೋವಂಥದ್ದು, ಹೊರಗಡೆ ಕಡಿಮೆಯಲ್ಲಿ ಸಿಗೋವಂಥದ್ದೇ ಎಲ್ಲ ತೊಗೊತಾ ಇರ್ತಾರೆ. ಗೆಟ್ ಒನ್ ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ಸ್ಗಳು ಇದನ್ನೆಲ್ಲ ತೊಗೊಂಡು ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ, ತನ್ನ ಮಕ್ಕಳಿಗೆ ಒಂದಷ್ಟನ್ನು ಕಟ್ಟಿಟ್ರೆ ಮುಂದಕ್ಕಾಗುತ್ತೆ ಅವ್ರಿಗೆ, ಅವ್ರನ್ನ ಇಲ್ಲಿ ನಾವು ಕಟ್ಟಿಟ್ರೆ ಮುಂದಕ್ಕೆ ಅವ್ರಿಗೆ ಏನಾದರೂ ಬೆನಿಫಿಟ್ ಆಗುತ್ತೆ ಅಂತ. ಬಟ್ ಆದರೆ ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಏನಕ್ಕೆ ಸರ್? ಒಳ್ಳೆ ಆಹಾರನ ಕೊಡ್ದೇನೆ ಅವ್ರನ್ನ ಈಗ ಇರೋಂಥ ವಿಷಕಾರಿ ಆಹಾರಗಳನ್ನೆಲ್ಲ ಕೊಟ್ಟು ಮಾಡಿದ್ರೆ, ನೀವು ಕಟ್ಟಿಟ್ಟು ಪ್ರತಿ ಒಂದು ಏನು ಅವ್ರಿಗೆ ಮಾಡಿಡ್ತೀರ, ಅವ್ರು ಹಂಗಿರಬೇಕು, ಚೆನ್ನಾಗಿರಬೇಕು, ಮನೆ ಕಟ್ಟಬೇಕು ಅಂತೆಲ್ಲ, ಅದನ್ನು ಅನುಭವಿಸೋಕ್ಕೆ ಅವ್ರ ವ್ಯಾಲಿಡಿಟಿನೇ ಇರೋಲ್ಲ ಸರ್ ಇವತ್ತಿನ ಫುಡ್ಡಲ್ಲಿ. ಹಂಗಾಗಿನೇ ಅವತ್ತಿಗೆ ನೀವು ಕನಸು ಕಾಣಬೇಕು ಅಂತಂದರೆ ಇವತ್ತು ನೀವು 2,000-3,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಹಾಸ್ಪಿಟ್ಲ್ ಕಡೆ ಮುಖ ಮಾಡ್ದೇ ಅವ್ರನ್ನ ಹಳಬ್ರು ಹೆಂಗೆ ಒಬ್ಬರು ಇವತ್ತಿಗೆಲ್ಲ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ, ಪೊಲೀಸ್ ಆಫೀಸರ್ಸ್ಗಳಾಗಿದ್ದಾರೆ, ಎಲ್ಲ ಅಥ್ಲೆಟಿಕ್ಸ್ಗಳಿದ್ದಾರೆ. ಅವರೆಲ್ಲರೂ ಅವತ್ತಿನ ಫುಡ್ಡು ಅಷ್ಟು ಎನರ್ಜಿ ಆಗಿತ್ತು, ಅವ್ರ ಬೋನ್ಸ್ ಎಲ್ಲ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಏನಕ್ಕೆ ಅಂದರೆ ಆ ಫುಡ್ಡು. ಇವತ್ತಿಗೆ ಮೆಟ್ಲತ್ತಿ 2 ಸರಿ ಇಳಿಸಿದ್ರೆ ಮಕ್ಕಳು ಹತ್ತಲ್ಲ ಸರ್, ಇಳಿಯಲ್ಲ ಸರ್. ಏನಕ್ಕೆ ಅಂತಂದರೆ ಈ ಫುಡ್ಡಲ್ಲಿ ಅಷ್ಟು ಸ್ಟ್ಯಾಮಿನೇ ಇಲ್ಲ ಇವತ್ತು ಮಾರ್ಕೆಟಲ್ಲಿ ಸಿಗ್ತಾರೋ ಫುಡ್ಡಲ್ಲಿ. ಅದಕ್ಕೆ ಈಗ ನೀವೇನು ನೋಡ್ತಾ ಇರೋದು ಇಷ್ಟೆಲ್ಲ ಸುಮಾರು ಒಂದು 60-70 ವರ್ಷಗಳ ಹಿಂದೆ ಉಪಯೋಗಿಸ್ತಾ ಇದ್ದಂಥ ಹಿರಿಯರು, ನಮ್ಮ ಹಿರಿಯರು ಉಪಯೋಗಿಸ್ತಾ ಇದ್ದಿದ್ದ ಪದಾರ್ಥ ಇದು ಮಾರ್ಕೆಟಲ್ಲಿ ಜಾಸ್ತಿ ಲಭ್ಯ ಇಲ್ಲದೆ ಇರೋದ್ರಿಂದ, ಪ್ರೊಡಕ್ಷನ್ ಕಡಿಮೆ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅದೇ ಎಲ್ಲರೂ ಉಪಯೋಗಿಸೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಇದ್ರ ರೇಟನ್ನು ಇವತ್ತಿಗೆ ಮಾರ್ಕೆಟಲ್ಲಿ ಏನೇನು ಸಿಗ್ತಾ ಇದೆಯೋ ಅದೇ ಥರಕ್ಕೆ ಬರುತ್ತೆ. ಹಾಗಾಗಿ ಅದಕ್ಕೆ ಎಲ್ಲರೂ ಕೈ ಸೇರಿಸ್ಬೇಕು ಸರ್. ಹಾಸ್ಪಿಟ್ಲಿಗೆ ಹೋಗ್ದೇ ಮಕ್ಳಿಗೆ ಆಸ್ತಿ ಮಾಡೋದೆಲ್ಲ ಮುಖ್ಯ. ಅವ್ರಿಗೆ ಈ ಆರೋಗ್ಯ ಅಂತ ಒಂದು ಆಸ್ತಿ ಮಾಡಿದ್ರೆ ಅವಾಗ ನೀವು ಏನೇ ಬೇರೆ ಆಸ್ತಿ ಮಾಡಿದ್ರೂ ಅದು ಉಪಯೋಗಕ್ಕೆ ಬರುತ್ತೆ ಸರ್. ಹಂಗಾಗಿನೇ ಖಂಡಿತ ಈ ಪದಾರ್ಥಗಳನ್ನ ಅವ್ರು ತಿನ್ನಬೇಕಾಗುತ್ತೆ ಸರ್, ಅವ್ರ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ನನ್ನ ಸೈಡಿಂದ ಈ ಮಾತು ಸರ್ ಅವ್ರಿಗೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಆರ್ಗ್ಯಾನಿಕ್ ಬಿಸ್ನೆಸ್ ಬಗ್ಗೆ, ಜೊತೆಗೆ ತಮ್ಮ ಒಂದು ಜರ್ನಿ ಬಗ್ಗೆ, ಶ್ರೀ ಆರ್ಗ್ಯಾನಿಕ್ ಮಿಲೆಟ್ಸ್ ವರ್ಲ್ಡ್ ಹೇಗೆ ಬೆಳೆಯಿತು ಕಳೆದ 1 ವರ್ಷಗಳ ಅವಧಿಯ ಈ ಒಂದು ಯಶಸ್ವಿ ಜರ್ನಿಯ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ವೀಕ್ಷಕರಿಗೆ, ವಿಸ್ತಾರ TV ನೋಡ್ತಾರಂಥ ಎಲ್ಲ ಕನ್ನಡಿಗರಿಗೂ ನಮಸ್ತೆ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಮಲ್ಲೇಶ್ವರಂನ 10th ಕ್ರಾಸ್ನಲ್ಲಿರುವ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ಸ್ ವರ್ಲ್ಡ್ನಲ್ಲಿ ಯಾವ ರೀತಿಯ ಒಂದು ಉತ್ಪನ್ನಗಳು ಮತ್ತು ಇದರ ವಿಶೇಷತೆ ಏನು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅದರ ಮಾಲೀಕರಾದ ಚಂದು ಅವರನ್ನು ತಿಳ್ಕೊಂಡಿದ್ದೀವಿ. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.